ನಮ್ಮ ಇವತ್ತಿನ ದಿನ ಭಾಳ ಒಂದು ಬೇಸರ ದಿನ, ಕಪ್ಪು ದಿನ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ಡೇವಿಡ್ ಡಿಸೂರ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾವು ಯಾವ ರೀತಿ ನಾವು ಎಣಿಸ್ಲಿಕ್ಕೂ ಆಗೋದಿಲ್ಲ, ಆ ರೀತಿಯ ಒಂದು ಘಟನೆ ಆಗಿದೆ. ಈ ಘಟನೆ ಮಧುರಂಗಡಿಯಲ್ಲಿ ಮೊದಲಿಗೆ ಆಗಿದ್ದಂತು. ನಾನು ಹುಟ್ಟಿದ ನಂತರ ಇಷ್ಟು ಮೊದಲು ಕೇಳಿದ್ದು ಈ ರೀತಿಯೊಂದು ಘಟನೆ ಆಗಿದೆ. ತುಂಬ ಬೇಸರ ಆಗ್ತಾ ಉಂಟು. ಅವರೊಂದು ಈ ಗ್ರಾಮೀಣ ಪ್ರದೇಶಕ್ಕೆ ಬೇಕಾದಂಥ ವ್ಯಕ್ತಿ. ಯಾಕೆಂದರೆ ಎಲ್ಲರೊಟ್ಟಿಗೆ ಬೆರೆಕೊಂಡು ಎಲ್ಲರಿಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಯಾವಾಗಲೂ ಈ ಪ್ರದೇಶದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಾಗೆ ನೋಡ್ಕೊಂಡಿದ್ದ ಒಂದು ವ್ಯಕ್ತಿ. ಇವತ್ತು ಅವರಿಗೆ ಈ ಸ್ಥಿತಿ ಬಂದ ತುಂಬ ಬೇಜಾರಾಗ್ತಾ ಉಂಟು. ನಮಗೆ ದೊಡ್ಡ ಲಾಸ್, ಮಧುರಂಗಡಿ ಊರಿಗೆ, ಉಡುಪಿ ಜಿಲ್ಲೆಗೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಅಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ. ಅವರು ಜಾತಿ ಭೇದ ಭಾವ ಯಾವುದೇ ಒಂದು ಇಲ್ಲದೆ ನೋಡದೆ ಎಲ್ಲರಿಗೂ, ಜನರ ಸಾಮಾನ್ಯರಿಗೆ ಎಲ್ಲರಿಗೂ ಒಂದು ಉಪಕಾರ ಮಾಡುವಂಥ ವ್ಯಕ್ತಿ. ನಾನಿವತ್ತು ಮನೆಯಿಂದ ಬಂದು ನನ್ನ ಆಫೀಸ್ನಲ್ಲಿ ಕೂತಿರುವಾಗ ಟಪ್ ಅಂತ ಸೌಂಡ್ ಬಂತು. ನಾನು ಮೊಬೈಲಲ್ಲಿದ್ದೆ, ಮಾತಾಡ್ಕೊಂಡೆ. ಇನ್ನೊಂದು ಸೌಂಡ್ ಬಂದ ಮೇಲೆ ಕಿರಿಚೋದು. ಅವರ ಅಸಿಸ್ಟೆಂಟ್ ಮತ್ತು ನನ್ನನ್ನು ವಿಶ್ ಮಾಡಿಕೊಂಡೇ ಹೋದದ್ದು. ಊಟ ಮಾಡಿ ನನ್ನ ಆಫೀಸ್ಗೆ ಎದುರುಗಡೆಯಿಂದ ಹೋಗೋದು, ವಿಶ್ ಮಾಡ್ಕೊಂಡೇ ಹೋದಾದ್ಮೇಲೆ ವಿಶ್ ಮಾಡ್ಕೊಂಡು ಹೋದ್ಮೇಲೆ ಸೌಂಡ್ ಆದಮೇಲೆ ನಾನು ಮೊಬೈಲಲ್ಲಿದ್ದೆ. ಇನ್ನೊಂದು ಸೌಂಡ್, ಕಿರಿಚೋ ಸೌಂಡ್ ಬಂತು. ಒಟ್ಟಿಗೆ ಅವರ ಅಸಿಸ್ಟೆಂಟ್ ಇದ್ದರು, ಆಫೀಸ್ ಸ್ಟಾಫ್ ಇದ್ದರು. ಅವರು ಕೆರಿಯರ್ ಅಂತ ಹೇಳಿ ಎಲ್ಲರೂ ಬೊಬ್ಬೆಯಾಗಿ ನಾನು ಹೊರಗೆ ಬಂದೆ. ನೋಡುವಾಗ ಅವರು ಬಿದ್ದಿದ್ದಾರೆ. ಇವರು 2 ಜನ ಏನು ಓಡ್ತಾ ಆ ಕಡೆಯಿಂದ, ನಾವೊಂದು ಈ ಕಡೆ ಇದ್ದೀವಿ, ಉದಾಗೆ ಇತ್ತು. ನೋಡುವಾಗ ಡೇವಿಡ್ರವರು ತಲೆಗೆ ಪೆಟ್ಟಾಗಿ ಬಿದ್ದಿದ್ರು. ಅವರಿಗೆ ನಾವು ಶಿರೋ ಹಾಸ್ಪಿಟಲ್ ಮೊದಲು ಚಿಕಿತ್ಸೆ ಎಲ್ಲ ಬ್ಲಡ್ ಇತ್ತು, ಇಲ್ಲಿ ಆಂಬುಲೆನ್ಸಿಂದ ಕರೆದು ನಾವು ರಕ್ತ ಇತ್ತು. ನನ್ನ ಪ್ರಕಾರ ತಲೆಯಲ್ಲಿ ಎಲ್ಲಿ ಒಂದು ನೋಡಿದಾಗೆ ನನಗೆ ಕಾಣಿತು. ಫುಲ್ಲು ರಕ್ತ ಇರುವಾಗ ನಮಗೆ ಅದರಲ್ಲಿ ರಿಯಾಜ್ CSR ಫಂಡ್ ಎಲ್ಲ ತುಂಬ ಇಲ್ಲಿ CSR ಫಂಡ್ ಎಲ್ಲ ಏನು ಕಂಪ್ನಿಯಿಂದ ಅದರಿಂದ ಏನು ಈ ಜನಸಾಮಾನ್ಯರಿಗೆ, ಈ ವಿಲೇಜ್ಗೆ ಏನು ನೀಡಲಿಕ್ಕೆ ಆಗ್ತದೆ ಅದೆಲ್ಲ ಅವರ ಇದರಲ್ಲಿ ನೋಡಿ. ಚರ್ಚಿಗೂ ಅಷ್ಟು, ಇಲ್ಲಿ ದೇವಸ್ಥಾನಗಳಿಗೆ ಪ್ರತಿಯೊಂದು ಇದಕ್ಕೆ ಅವರು ತೆಗೆಯುವಲ್ಲ ಸಹಾಯ ಮಾಡಿದರು. ನಮ್ಮ ಇವತ್ತಿನ ದಿನ ಭಾಳ ಒಂದು ಬೇಸರ ದಿನ, ಕಪ್ಪು ದಿನ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಯುತ ಡೇವಿಡ್ ಡಿಸೂರ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಾವು ಯಾವ ರೀತಿ ನಾವು ಎಣಿಸ್ಲಿಕ್ಕೂ ಆಗೋದಿಲ್ಲ, ಆ ರೀತಿಯ ಒಂದು ಘಟನೆ ಆಗಿದೆ. ಈ ಘಟನೆ ಮಧುರಂಗಡಿಯಲ್ಲಿ ಮೊದಲಿಗೆ ಆಗಿದ್ದಂತು. ನಾನು ಹುಟ್ಟಿದ ನಂತರ ಇಷ್ಟು ಮೊದಲು ಕೇಳಿದ್ದು ಈ ರೀತಿಯೊಂದು ಘಟನೆ ಆಗಿದೆ. ತುಂಬ ಬೇಸರ ಆಗ್ತಾ ಉಂಟು. ಅವರೊಂದು ಈ ಗ್ರಾಮೀಣ ಪ್ರದೇಶಕ್ಕೆ ಬೇಕಾದಂಥ ವ್ಯಕ್ತಿ.